ಟೈಮ್ ಎಷ್ಟಾಯ್ತು? ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ನಾನಿವತ್ತು ಫಾಸ್ಟ್ ಎದ್ದಿರೋದು. ಏನ್ ಹುಡುಗಿರ ಏನಪ್ಪ ಹೆಂಗ್ ನಿದ್ರೆ ಮಾಡ್ತಾ ಇದಾರೆ? ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ರೆಡಿ ಆಗ್ಬೇಕು, ಕೆಲಸ ಎಲ್ಲ ಮಾಡ್ಬೇಕು, ಅಮ್ಮ ಅಪ್ಪ ಎಲ್ಲ ಇಲ್ಲ ಮನೆಯಲ್ಲಿ ಅಂತ ಒಂಚೂರು ಯಾರಿಗೂ ಏನೂ ಇಲ್ಲ, ಎಲ್ಲ ನಾನೇ ಮಾಡ್ಬೇಕು. ನನ್ ತರ ಯಾರು ಬರಲ್ಲ. ಟೈಮ್ ನೋಡ್ಬೇಕು, ಹೋಗಿ ಎಬ್ಸೋಣ. 7:45 8 ಗಂಟೆ ಅಷ್ಟೊತ್ತಿಗೆ ಸ್ಕೂಲಲ್ಲಿ ಬೆಲ್ ಆಗುತ್ತೆ. ಸ್ಕೂಲಲ್ಲಿ ಇರಬೇಕು. ಇನ್ನು 20 ನಿಮಿಷದಲ್ಲಿ ಸ್ಕೂಲಿಗೆ ಹೋಗಕ್ಕಾಗತ್ತಾ? ಅಯ್ಯಯ್ಯೋ, ನಾನೇ ಇವತ್ತು ಲೇಟ್ ಆಗಿದ್ದೀನಿ. ಹೌದು, ಮೀನಾ ಎಲ್ಲ ಬೇಗ ಎದ್ದೇಳ್ತಾಳಲ್ಲ, ಯಾಕೆ ಇವತ್ತು ಎದ್ದೇಳಲಿಲ್ಲ? ಏನಾಯ್ತೋ ಏನೋ, ಇವತ್ತು ಸ್ಕೂಲಿಗೆ ಹೋಗ್ಬೇಕು. ಲೇಟ್ ಆಗಿ ಹೋದ್ರೆ ಪಿಟಿ ಸರ್ ಹೊಡಿತಾರೆ. ಹಿಂಗೆ ಗೊರಟೆ ಬಿಟ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಸ್ಕೂಲಿಗೆ ಲೇಟ್ ಆದ್ರೆ ಪಿಟಿ ಸರ್ ಹೊಡಿತಾರೆ, ಬೇಗ ಎದ್ದೇಳಬೇಕು, ಬೆಳಗ್ಗೆ ಹೋಗ್ಬೇಕು ಸ್ಕೂಲಿಗೆ ಅಂತ ಒಂಚೂರು ಹೆದರಿಕೆ ಅನ್ನೋದೇ ಇಲ್ಲ. ಈ ತರ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಇವರೆಲ್ಲ ದೊಡ್ಡವರಾಗಿ ಏನ್ ಮಾಡ್ತಾರೋ ಏನೋ. ನಾವೀಗ ಏನ್ ಮಾಡೋದು? ಸ್ಕೂಲಿಗೆ ಇವತ್ತು ಹೋಗ್ಲೇಬೇಕಾ? ಸ್ಕೂಲಿಗೆ ಇವತ್ತು ಹೋಗ್ಲಿಲ್ಲ ಅಂದ್ರೆ ಏನಾಗತ್ತೆ? ಏನಾಗಲ್ಲಪ್ಪ. ನಿನ್ನೆ ಆಟ ಆಡಿದ್ದೆಲ್ಲ ಒಳ್ಳೆ ಮಜಾ ಇತ್ತು. ಆ ತರ ಇವತ್ತು ಆಟ ಆಡ್ಬೇಕಂತ ಆಸೆ ಆಗ್ತಾ ಇದೆ. ಇನ್ನು 20 ನಿಮಿಷ ಇದೆ, ರೆಡಿಯಾಗಿ ಹೋಗ್ಬೇಕಂದ್ರೆ ಹೋಗ್ಬೋದು. ಆದ್ರೆ ಯಾಕೋ ಹೋಗಕ್ಕೆ ಮನ್ಸೇ ಇಲ್ಲ. ಸರಿ, ಇವರನ್ನ ಎಬ್ಸೋಣ, ಎದ್ರೆ ಹೋಗೋಣ. ಎದ್ದೊಳ್ಳಿಲ್ಲ ಅಂದ್ರೆ ಇವತ್ತು ಸ್ಕೂಲಿಗೆ ರಜೆ ಹಾಕ್ಬಿಡೋದು. ನಾವು ಯಾರಿಗೂ ಏನು ಮೋಸ ಮಾಡ್ಬಾರ್ದಪ್ಪ. ಸ್ಕೂಲಿಗೆ ಹೋಗೋಣ, ಇವರನ್ನ ಎಬ್ಸಿ ಬೇಗ ಎದ್ದೊಳ್ಳಿದ್ರೆ ನಾವು ಹೋಗಿ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬಿಡೋಣ. ಇಲ್ಲಾಂದ್ರೆ ಇವತ್ತು ರಜೆ ಹಾಕ್ಬಿಡೋಣ, ಅಷ್ಟೇ ತಾನೇ? ಆಯ್ತು. ಅಕ್ಕ ಅಕ್ಕ ಅಕ್ಕ, ಇವತ್ತು ಸ್ಕೂಲ್ ಇದೆ ಕಣೆ, ಎದ್ದೊಳೆ ಮೇಲೆ. ಲೇಟ್ ಆಯ್ತು, ಇನ್ನ 20 ನಿಮಿಷ ಅಷ್ಟೇ ಇರೋದು. ಅಕ್ಕ ಅಕ್ಕ ಅನು ಅಕ್ಕ. ಹೆಂಗ್ ಮಾಡ್ಕೊಂಡು ನಿದ್ರೆ ಮಾಡ್ತಾ ಇದ್ದಾಳೆ, ಕರಿತಾ ಇರೋದು ಇವಳು ಕಿವಿಗೆ ಬೀಳ್ತಾ ಇಲ್ವಾ ಅಂತ. ಚುಮ್ಮಿ ಅಕ್ಕ, ಚುಮ್ಮಿ, ಚೋಟು, ಅನು ಅಕ್ಕ, ಅನು ಅಕ್ಕ, ಚುಮ್ಮಿ ಅಕ್ಕ, ಚೋಟು, ಸ್ಕೂಲಿಗೆ ಲೇಟ್ ಆಯ್ತು. ಎಷ್ಟು ಕೂಗಿದ್ರೇನು ಎದ್ದೊಳ್ತಾನೇ ಇಲ್ಲ. ಸ್ಕೂಲಿಗೆ ಹೋಗ್ಬೇಕಂತ ಒಂಚೂರು ಹೆದರಿಕೆನೇ ಇಲ್ಲದೆ ಮಲ್ಕೊಂಡಿದ್ದಾರೆ. ಎಷ್ಟು ಕೂಗಿದ್ರೇನು ಕಿವಿಗೆ ಹಾಕೊಳ್ತಾ ಇಲ್ಲ. ಅಯ್ಯಯ್ಯೋ, 8 ಗಂಟೆನೇ ಆಗೋಗ್ಬಿಡ್ತು. ಅಷ್ಟೀಗ ಎಲ್ಲ ಇವರಿಂದಾನೆ ಇವತ್ತು ಸ್ಕೂಲ್ ಕಟ್ಟಾಗ್ಬಿಡ್ತು. ಏನ್ ಹುಡುಗಿರೋ ಏನೋ ಅಪ್ಪ. ನನ್ಗಂತೂ ಬೇಜಾರಂದ್ರೆ ಬೇಜಾರು. ಇವತ್ತು ಸ್ಕೂಲಿಗೆ ಹೋಗ್ಬೇಕಂತ ಎಷ್ಟು ಬೇಗ ಎದ್ದಿದ್ದೀನಿ ನಾನು. ಇವರಂತೂ ಎದ್ದೋಳ್ದೆ ಇವತ್ತು ಸ್ಕೂಲೇ ಕಟ್ಟಾಗ್ಬಿಡ್ತು. ತಡಿ ಬಂದೆ ಅಕ್ಕ, ನಿನಗೆ ಮಾಡ್ತೀನಿ. 8 ಗಂಟೆ ಆಗ್ಬಿಡ್ತು. ಇಷ್ಟು ತನಕ ಯಾರಾದ್ರೂ ನಿದ್ದೆ ಮಾಡ್ತಾರಾ? ಏನಾಯ್ತು ಚು, ಯಾಕೆ ಈ ತರ ಕೂಗ್ತಾ ಇದೀಯಾ? ಅಕ್ಕ, ಇವತ್ತು ಸ್ಕೂಲಿಗೆ ಹೋಗೋದಿಲ್ವೇನೆ? ಈ ತರ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ? ಟೈಮ್ 8 ಗಂಟೆ ಮೇಲೆ ಆಯ್ತು ಗೊತ್ತಾ? ಯಾವಾಗ ನಾವು ಸ್ಕೂಲಿಗೆ ಹೋಗೋದು? ಇನ್ನು 8 ಗಂಟೆ ಮೇಲೆ ಆಯ್ತಾ? ಅಚ್ಚ, ಏನ್ ಹೇಳ್ತಾ ಇದೀಯಾ? 8 ಗಂಟೆ ಮೇಲೆ ಹೋದ್ರೆ ಸ್ಕೂಲ್ ಒಳಗಡೆ ಬಿಡಲ್ಲ. ಮತ್ತೆ ಬಿಡಲ್ಲ? ಅಚ್ಚು, ಆಗ್ಲೇನೆ ಎಬ್ಬಿಸಬಹುದಾಗಿತ್ತಲ್ಲ, ಯಾಕೆ ಇಷ್ಟೊತ್ತು ಬಿಟ್ಟು ಎಬ್ಬಿಸ್ತಾ ಇದೀಯಾ? ಆಗ್ಲಿಂದ ಇದೇ ತರ ಬೊಬ್ಬೆ ಹೊಡ್ಕೊಳ್ತಾ ಇದೀನಿ ಅಕ್ಕ 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 ಅಂತ. ನೀವು ಒಂಚೂರು ಕಿವಿಗೆ ಹಾಕೊಳ್ದೆ ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದೀರಾ ಗೊತ್ತಾ? ಕಣ್ಣಲ್ಲಿ ನೀರ್ ಬೇರೆ ಬಂದ್ಬಿಟ್ಟು ನನಗೆ ಅಳ್ತಾ ಅಳ್ತಾ ಎಬ್ಬಿಸ್ತೆ. ಎದ್ದೊಳ್ಳೆ ಇಲ್ಲ ನೀನು ಗೊತ್ತಾ? ಎಷ್ಟೊತ್ತಿಂದ ನಾನು ಎಬ್ಸಿ ಗಂಟ್ಲೆಲ್ಲ ನೋವಾಗ್ತಾ ಇದೆ ಅಕ್ಕ. ಇವತ್ತು ಸ್ಕೂಲಿಗೆ ಹೋಗ್ಬೇಕಂತ ಇದ್ದೆ ಗೊತ್ತಾ? ಇವತ್ತು ನನಗೆ ಟೆಸ್ಟ್ ಬೇರೆ ಇತ್ತು. ಈ ತರ ಮಾಡ್ಬಿಟ್ಟಲ್ಲ ಅಕ್ಕ ನೀನು. ಅಯ್ಯೋ ಚುಮ್ಮಿ, ಈಗ ಏನ್ ಮಾಡೋದು? ಅನು, ಏನ್ ಮಾಡೋದಂತ ನನಗೆ ಗೊತ್ತಿಲ್ಲ, ನೀನೇ ಹೇಳು. ಏನ್ ಮಾಡೋದು? ಇಷ್ಟೊತ್ತು ಬಿಟ್ಟು ಇನ್ನ ರೆಡಿ ಆಗಿ ಹೋಗುವಾಗ 10 ಗಂಟೆ ಆಗತ್ತೆ. ಆಮೇಲೆ
ಹೋದ್ವಿ ಅಂತ ಹೇಳಿದ್ರೆ ಪಿಟಿ ಸರ್ ಯಾಕೆ ಇಷ್ಟು ಲೇಟ್ ಅಂತ ಕಾಲಿಗೆ ಬಾರಿಸ್ತಾರೆ. ಅದಕ್ಕೆ ಇವತ್ತು ಸ್ಕೂಲಿಗೆ ರಜೆ. ಚುಮ್ಮಿ, ಬೇಗ ಬೇಗ ರೆಡಿ ಆಗೋಣ. ಮಧ್ಯಾಹ್ನ ಕ್ಯಾಂಟೀನ್ ಅಲ್ಲಿ ತಿನ್ನೋಣ, ಆಯ್ತಾ? ಪಿಟಿ ಸರ್ ಹತ್ರ ಹೋಗಿ ಈ ತರ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರೆ, ಎದ್ದೊಳಕ್ ಲೇಟ್ ಆಯ್ತು ಅಂತ ಹೇಳಲ್ಲ, ಏನು ಮಾಡಲ್ಲ ಅವರು. ಏನಚ್ಚು? ಅಕ್ಕ, ನೀನ್ ಏನ್ ಹೇಳಿದ್ರೇನೋ ಪಿಟಿ ಸರ್ ಹೊಡಿತಾರೆ ಕಣೆ. ಬೇಡ ಕಣೆ, ಸ್ಕೂಲಿಗೆ ಹೋಗೋದು ಇವತ್ತು ಒಂದಿನ ಕಣೆ, ಏನಾಗಲ್ಲ, ರಜೆ ಹಾಕೊಳ್ಳೋಣ ಬಿಡು. ಏ ಅಚ್ಚು, ಸುಮ್ನೆ ಇರು. ಇವತ್ತು ನಾವು ಸ್ಕೂಲಿಗೆ ಹೋಗ್ಬೇಕು. ಇವತ್ತು ರಿವಿಷನ್ ಆಗ್ತಾ ಇದೆ ಗೊತ್ತಾ? ಈಗ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರ ಹತ್ರ ನೋಟ್ಸ್ ತಗೊಂಡ್ ಬರೀಬೇಕು, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಾನು ಹೋಗ್ಲೇಬೇಕು ಇವತ್ತು ಸ್ಕೂಲಿಗೆ. ನಾನು ಹೋಗಿ ಪಿಟಿ ಸರ್ ಹತ್ರ ಹೇಳ್ತೀನಿ, ಇಲ್ಲಾಂದ್ರೆ ಒಂದ್ ಮಾಡೋಣ, ಮಾವನ ಹತ್ರ ಹೇಳಿ ಮಾವ ಬಂದು ಸ್ಕೂಲಲ್ಲಿ ಹೇಳಕ್ ಕೇಳೋಣ. ಏನು ಮಾಡಲ್ಲ ಅವರು, ಗೊತ್ತಾ? ಅಕ್ಕ, ಬೇಡ ಕಣೆ, ಪಿಟಿ ಸರ್ಗೆ ನಾನಂದ್ರೆ ಅವರಿಗೆ ಸಿಟ್ಟಂದ್ರೆ ಸಿಟ್ಟು ಗೊತ್ತಾ? ನನ್ ಮೇಲೆ ದ್ವೇಷ ತೋರಿಸ್ತಾ ಇದ್ದಾರೆ. ನಾವೀಗ ಲೇಟ್ ಆಗೋದಿ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಬಿಟ್ಬಿಡ್ಬೋದೇನೋ, ನನ್ನನ್ ಮಾತ್ರ ಸರಿ ಬಾರಿಸ್ತಾರೆ ಕಣೆ. ಅಕ್ಕ ಅಕ್ಕ ಪ್ಲೀಸ್ ಕಣೆ, ಇವತ್ತೊಂದಿನ ಕಣೆ, ರಜೆ ಹಾಕೊಳ್ಳೋಣ ಕಣೆ, ಪ್ಲೀಸ್ ಕಣೆ. ಅಕ್ಕ, ನಿನ್ನೆ ಆಟ ಆಡಿದ್ದೆಲ್ಲ ಚೆನ್ನಾಗಿತ್ತು ಕಣೆ, ಅದೇ ತರ ಆಟ ಆಡೋಣ ಕಣೆ. ಅಕ್ಕ ಅಕ್ಕ ಪ್ಲೀಸ್ ಕಣೆ ಮಾ. ಅಚ್ಚು, ನೀನು ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಸ್ವಲ್ಪ ಹೊತ್ತು ಮುಂಚೆ ಇವತ್ತು ಟೆಸ್ಟ್ ಇದೆ, ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ, ಅಷ್ಟ್ ಬೇಗ ಈ ತರ ಮಾತಾಡ್ತಾ ಇದೀಯಾ? ಅಲ್ಲ, ನೀನ್ ನಿಜವಾಗ್ಲೂ ನಮ್ಮನ್ನ ಎಬ್ಬಿಸ್ತಾ? ಹೌದು ಕಣೆ ಅಕ್ಕ, ನಿಮ್ಮನ್ನ ಎಬ್ಬಿಸ್ದೆ ನಾನು, ನೀವೇ ಎದ್ದೊಳ್ಳಿಲ್ಲ. ನೀನ್ ಮಾತಾಡೋದ್ ನೋಡಿದ್ರೆ ನಮ್ಮನ್ನ ಎಬ್ಬಿಸ್ದಂಗೆ ಕಾಣಿಸ್ತಾ ಇಲ್ಲ ಅಚ್ಚು. ಬೇಕು ಬೇಕಂತ ನಿದ್ದೆ ಮಾಡ್ಲಿ ಅಂತ ಬಿಟ್ಟಂಗೆ ಇದೆ, ಇವತ್ತು ರಜೆ ಹಾಕ್ಬೇಕು ಅಂತ. ನೋಡು, ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮ ಇವತ್ತು ಸಂಜೆ ಒಳಗಡೆ ಬಂದ್ಬಿಡ್ತಾರೆ. ಏನಾದ್ರೂ ಈ ತರ ರಜೆ ಹಾಕಿರೋದು ಗೊತ್ತಾಯಿತು ಅಷ್ಟೇ, ಎಲ್ರಿಗೂ ಹೊಡ್ತಾ ಬೀಳತ್ತೆ. ಅಕ್ಕ, ಏನೇ ಹಿಂಗ್ ಹೇಳ್ತಾ ಇದೀಯಾ? ಯಾರಾದ್ರೂ ಬೇಕು ಬೇಕಂತ ಸ್ಕೂಲಿಗೆ ಹೋಗದೆ ಇರ್ತಾರಾ? ಏನೋ ಅಪ್ಪ ಬೆಳಗ್ಗೆ ಎದ್ದೊಳಕ್ ಲೇಟ್ ಆಗ್ಬಿಡ್ತು, ಅದಕ್ಕೆ ಸ್ಕೂಲಿಗೆ ರಜೆ ಹಾಕ್ಬಿಟ್ವಿ ಅಂತ ಹೇಳಿದ್ರೆ ಆಯ್ತು, ಇದ್ರಲ್ಲಿ ಏನಿದೆ? ಪ್ಲೀಸ್ ಕಣೆ ಅಕ್ಕ, ಅಪ್ಪ ಅಮ್ಮ ಬಂದ್ಮೇಲೆ ಮಾತಾಡ್ಕೊಳ್ಳೋಣ ಕಣೆ. ಅಪ್ಪ ಅಮ್ಮ ರಾತ್ರಿ ತಾನೇ ಬರೋದು, ಹೆಂಗೋ ಅವ್ರು ಬರುವಾಗ ರಾತ್ರಿ ಹೇಳ್ಬಿಡುತ್ತೆ. ಪ್ಲೀಸ್ ಕಣೆ ಅಕ್ಕ, ನಿನ್ನೆ ತರ ಇವತ್ತು ಆಟ ಆಡೋಣ ಕಣೆ, ಸ್ಕೂಲಿಗೆ ಹೋಗೋದ್ ಬೇಡ ಕಣೆ. ಹೌದು, ಮೀನಾ ಏನ್ ಮಾಡ್ತಾ ಇದ್ದಾಳೆ? ಮೀನಾ ಇದ್ದಿದ್ರೆ ಇಷ್ಟು ಲೇಟ್ ಆಗ್ತಾ ಇರ್ಲಿಲ್ಲ ಅಲ್ಲ ಅಚ್ಚು. ಅವಳು ಏನ್ ಮಾಡ್ತಾ ಇದ್ದಾಳೆ? ಅಕ್ಕ, ಗೊತ್ತಿಲ್ಲ ಕಣೆ, ನಾನು ಎದ್ದು ಬರುವಾಗ ಅವಳು ನಿದ್ರೆ ಮಾಡ್ತಾ ಇದ್ಲು. ನನಗೆ ತುಂಬಾ ಹೊಟ್ಟೆ ನೋವಾಯ್ತಾ, ಟಾಯ್ಲೆಟ್ ಅರ್ಜೆಂಟ್ ಆಯ್ತು ಅಂತಂದ್ಬಿಟ್ಟು ನಾನು ಟಾಯ್ಲೆಟಿಗೆ ಬಂದೆ. ಆಮೇಲೆ ನಾನು ರೂಮ್ ಕಡೆನೇ ಹೋಗ್ಲಿಲ್ಲ. ಬಾ ಹೋಗಿ ನೋಡೋಣ. ಮೀನಾ, ಏನಾಯ್ತು ಮೀನಾ? ಯಾಕೆ ಅಳ್ತಾ ಇದೀಯಾ? ಅನು ಅಕ್ಕ, ತುಂಬಾ ಜ್ವರ ಹೊಡಿತಾ ಇದೆ, ಅದಕ್ಕೆ ಲೇಟ್ ಆಯ್ತು ಎದ್ದೊಳಕ್ಕೆ. ಈಗ ಸ್ಕೂಲಿಗೆ ಹೋಗಲ್ವಾ ನಾವ್ ಯಾರು? ಮ್ಯಾಮ್ ಬೈತಾರಲ್ಲ ನಾಳೆ ಹೋದ್ರೆ. ಇನ್ನು ಜ್ವರನಾ? ಹೌದು ಅನು ಅಕ್ಕ, ನನ್ಗೆ ಎದ್ದೊಳಕ್ಕೆ ಆಗ್ಲಿಲ್ಲ. ಈಗಷ್ಟೇ ಎದ್ದು ಬಂದ್ ನೋಡ್ದೆ, ಟೈಮು 9 ಗಂಟೆ ಆಗಿದೆ. ನಾವ್ ಯಾರು ಸ್ಕೂಲಿಗೆ ಹೋಗಲ್ಲ, ಎಲ್ಲ ನನ್ನಿಂದ ತಾನೇ. ಸಾರಿ ಅನು ಅಕ್ಕ. ಅಯ್ಯೋ ಮೀನಾ, ನಿನಗೆ ಜ್ವರ ಹೊಡಿತಾ ಇದೆ, ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಬಿಡು. ನಾವು ಲೇಟ್ ಆಗಿ ಎದ್ದಿದ್ವಿ, ಅದಕ್ಕೆ ಸರಿ ಇವತ್ತು ಸ್ಕೂಲಿಗೆ ಹೋಗೋದ್ ಬೇಡ ಅಂತ ನಿರ್ಧಾರ ತೆಗೆದು ಸುಮ್ಮನೆ ಇದೀವಿ. ಅಳ್ಬೇಡ, ತಡಿ, ನನ್ನ ಮಾವನ್ಗೆ ಫೋನ್ ಮಾಡ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ, ಆಯ್ತಾ? ಆಯ್ತು ಅನು ಅಕ್ಕ. ಅನು ಅಕ್ಕ ತಡೀರಿ, ನೀವಿನ್ನ ಏನು ತಿನ್ಲಿಲ್ವಾ? ನಾನು ಹೋಗಿ ಹಾಲು ಕಾಯಿಸ್ತೀನಿ. ಅಯ್ಯೋ ಮೀನಾ, ನೀನೇನು ಕೆಲಸ ಮಾಡಬೇಡ, ಹೋಗು, ಸ್ವಲ್ಪ ಹೊತ್ತು ಮಲ್ಗು. ಮಾವ ಬಂದ್ಮೇಲೆ ಹಾಸ್ಪಿಟ್ಲ್ ಹೋಗ್ತೇಂತೆ, ಆಯ್ತಾ? ನಾನು ಹೋಗಿ ಹಾಲು ಕಾಯಿಸಿ ತರ್ತೀನಿ, ನೀನೊಂದು ಲೋಟ ಕುಡಿ, ಆಯ್ತಾ? ನಾವ್ ಈಗಷ್ಟೇ ಎದ್ದಿದ್ದು, ಬ್ರಷ್ ಮಾಡ್ಬೇಕು, ಆಯ್ತಾ? ಆಯ್ತನು ಅಕ್ಕ. ಪಾಪ ಅಲ್ಲ ಅಚ್ಚು, ನೋಡು, ಇಷ್ಟು ಜ್ವರದಲ್ಲೂ ಹೋಗಿ ಹಾಲು ಕಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಮೀನಾ. ಹೌದನು ಅಕ್ಕ, ಅವಳು ತುಂಬಾ ಪಾಪ. ಸರಿ, ಮಾವನ್ಗೆ ಹೋಗಿ ಫೋನ್ ಮಾಡಿ ಬರಕ್ ಹೇಳು. ಆಯ್ತು, ಹಂಗೆ ಮಾವನ ಹತ್ರ ಹೋಟೆಲ್ ಇಂದ ತಿಂಡಿ ತರ ಕೇಳ್ತೀನಿ, ಈಗ ನಾವು ಟಿಫನ್ ಮಾಡಕ್ಕೆ. ಆಯ್ತು. ನಿನಗೇನ್ ತರಿಸ್ಲಿ? ಅಕ್ಕ, ನನಗೇನ್ ಇಷ್ಟ ಅಂತ ನಿನಗೆ ಗೊತ್ತಿಲ್ವೇನೆ? ದೋಸೆ ಸೈಕೋ, ನಿನಗೆ ಮಸಾಲೆ ದೋಸೆ ತಾನೇ? ಹೌದು ಕಣೆ ಅಕ್ಕ, ನನಗೊಂದು ಮಸಾಲೆ ದೋಸೆ. ಆಯ್ತು. ಚೊಟ್ಟು ನಿನಗೆ? ನನಗೆ 4 ಗೋಲಿ ಬಜ್ಜಿ. ಚುಮ್ಮಿ, ನಿನಗೇನ್ ತರ ಕೇಳಿ? ನನಗೊಂದು ಮಸಾಲೆ ದೋಸೆ, ಒಂದ್ ಪ್ಲೇಟ್ ಇಡ್ಲಿ, ಒಂದ್ ಪ್ಲೇಟ್ ಪೂರಿ, ಒಂದ್ ಪ್ಲೇಟ್ ಚಪಾತಿ, ಸಾಕು. 4 ಪ್ಲೇಟ್ ತರ ಕೇಳು. ಅನು ಅಕ್ಕ, ಇದಕ್ಕೆ ಶಾಕ್ ಆಗ್ತಾ ಇದೀರಾ? ಅವಳು ಇವತ್ತು ಯಾಕೋ ಸ್ವಲ್ಪ ಕಡಿಮೆ ತಿಂತಾ ಇದ್ದಾಳೆ. ಬೇರೆ ದಿನ ಎಲ್ಲ ಎಷ್ಟು ತಿಂತಾಳೆ ಗೊತ್ತಾ? ಅವಳು ಇನ್ ಮುಂದೆ ಆರ್ಡರ್ ಹೇಳೋದಕ್ಕೆ ಮುಂಚೆ ಇಲ್ಲಿಂದ ಹೋಗ್ಬಿಡಿ. ಯಪ್ಪ, ಹೌದಾ? ಶೇ. ಚುಮ್ಮಿ ಅಕ್ಕ. ಏನಚ್ಚು? ಚುಮ್ಮಿ ಅಕ್ಕ, ನೀವ್ ಯಾಕೆ ಇಷ್ಟು ಕುಳ್ಳಕ್ಕೆ ಡುಮ್ಮಕ್ಕೆ ಬೋಂಡಾ ಕೋಳಿ ತರ ಇದೀರಾ ಅಂತ ಹೇಳಿ ನೋಡೋಣ. ಏನ್ ಹೇಳ್ದೆ? ಅಯ್ಯೋ ಅಕ್ಕ, ಸಿಟ್ ಮಾಡ್ಕೋಬೇಡ್ರಿ. ನೀವ್ ಯಾಕೆ ಕುಳ್ಳಕ್ಕೆ ಡುಮ್ಮಕ್ಕೆ ಬೋಂಡಾ ಕೋಳಿ ತರ ಇದೀರಾ ಅಂತ ಹೇಳಿದ್ರೆ, ಈ ತರ ಹೋಟೆಲ್ ಅಲ್ಲಿ ಆರ್ಡರ್ ಮಾಡಿ ಎಲ್ಲ ಒಬ್ರೇ ಇಟ್ಕೊಂಡು ತಿಂದೆ, ಮತ್ತೆ ಕುಳ್ಳಕ್ಕೆ ಡುಮ್ಮಕ್ಕಿಲ್ದೆ ಏನು ಹೀರೋಯಿನ್ ಐಶ್ವರ್ಯ ರಾಯ್ ತರನ ಇರ್ತೀರಾ? ಅಚ್ಚು, ನಾನೇನಾದ್ರು ನಿನ್ನ ಹತ್ರ ಬಂದು ನಾನು ಯಾಕೆ ಕುಳ್ಳುಕಿದ್ದೀನಿ ಡುಮ್ಮುಕಿದ್ದೀನಿ ಅಂತ ಕೇಳಿದ್ನ? ಇವಳಾಗಿ ನನ್ನ ಬಗ್ಗೆ ಏನೇನೋ ಕಮೆಂಟ್ ಮಾಡ್ಬಿಟ್ಟು ಇವಳಾಗಿ ಬೈಬಿಟ್ಟು ಹೋಗ್ತಿದ್ದಾಳಲ್ಲ.
ಸರಿ ಸರಿ ಬಂದೆ ತಡಿ. ಆಯ್ತು. ಇಡ್ಲಿ, ದೋಸೆ, ಪೂರಿ, ಚಪಾತಿ, ಆಮೇಲೆ ಸರಿ ಆಯ್ತು ತರ್ತೀನಿ. ದುರ್ಗಾ, ಏನ್ರಿ? ಮೀನನ್ಗೆ ಸ್ವಲ್ಪ ಜ್ವರ ಅಂತೆ, ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಆಮೇಲೆ ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ, ಆಯ್ತಾ? ಹೌದೇನ್ರಿ, ಜ್ವರಾನ? ಹೌದು ದುರ್ಗಾ. ಸರಿ, ನನಗೆ ಟೈಮ್ ಆಯ್ತು, ಹೊರಡ್ತೀನಿ. ರೀ, ಮಧ್ಯಾಹ್ನ ಕೊಡ್ಗೆ ಮಾಡಿದೀನ್ರಿ, ಊಟ ತಗೊಂಡೋಗ್ರಿ. ಇನ್ನೊಂದ್ 5 ನಿಮಿಷದಲ್ಲಿ ಸಾರ್ ಆಗ್ಬಿಡತ್ತೆ. ಟೈಮ್ ಇಲ್ಲ ದುರ್ಗಾ, ನಾನು ಮತ್ತೆ ಬರ್ತೀನಿ ಮಧ್ಯಾಹ್ನ, ಆಯ್ತಾ? ಹ್ಞೂನ್ರಿ. ಮಗಳಿಗೆ ಏನಾದ್ರು ಅಂದ ತಕ್ಷಣ ಹಂಗೆ ಕೈ ಓಡಲ್ಲ, ಕಾಲು ಓಡಲ್ಲ. ತಿಂಡಿನೂ ತಿಂದೆ ಹೆಂಗ್ ಓಡ್ತಾ ಇದ್ದಾನೆ ನೋಡು. ಹೋಗು. ಮೀನಾ, ಅಲ್ಲೋ ಕೂತ್ಕೊಂಡು ಜಂಬ ಮಾಡ್ತಾ ಇದೀಯಾ? ಚಿಕ್ಕಮ್ಮನ್ನ ಬಂದು ನೋಡ್ಬೇಕಂತಾರೆ ಒಂದಿನ ಬಂದಿಲ್ಲ. ಎಷ್ಟ್ ದಿನ ಆಯ್ತು ನೀನ್ ಇಲ್ಲಿಂದ ಹೋಗಿ? ಮಾಡ್ತೀನಿ ಕಣೆ ನಿನ್ಗೆ. ತಡಿ, ಒಂದಲ್ಲ ಒಂದಿನ ಇಲ್ಲಿ ಕರ್ಕೊಂಡ್ಬಂದು ಕೈ ಕಾಲು ಮುರಿಲಿಲ್ಲ ಅಂದ್ರೆ ನೋಡು. ಅಚ್ಚು, ನೀನ್ ನನ್ನ ಹತ್ರ ಮಾತಾಡ್ಲೇಬಾರ್ದು. ನೀನು ನನ್ನ ಹತ್ರ ಮಾತಾಡ್ಬೇಡ ಚುಮ್ಮಿ ಅಕ್ಕ. ಏನಾಯ್ತು, ಅವ್ರಿಬ್ರಿಗೆ ಜಗಳ ಮಾಡ್ತಾ ಇದ್ದಾರೆ? ಮಾವ, ಅವ್ರು ಯಾವಾಗ್ಲೂ ಹಾತಾರನೆ. ಬಿಡಿ, ಕೊಡಿ ಮಾವ. ತಿಂಡಿ ತಂದ್ರ? ತಿಂಡಿ ತಂದಿದ್ದೆ ನಾನು, ತಗೋ. ಎಲ್ ಮೀನಾ? ಮೀನಾ ಒಳಗ್ ಮಲ್ಕೊಂಡಿದ್ದಾಳೆ ಮಾವ, ಹೋಗ್ ಕರ್ಕೊಂಡ್ ಬರ್ತೀನಿ. ಅವಳಿಗೆ ತುಂಬಾ ತಲೆ ನೋವ್ತಾ ಇದೆಯಂತೆ, ಸ್ವಲ್ಪ ಲೈಟ್ ಆಗಿ ಜ್ವರ ಅಷ್ಟೇ, ತುಂಬಾ ಜ್ವರ ಏನಿಲ್ಲ. ಅವಳಿಗೆ ತಲೆನೋವು ಬಂತು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಜ್ವರ ಬಂದ್ಬಿಡುತ್ತೆ. ಸರಿ, ಕರ್ಕೊಂಬಾ, ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬರ್ತೀನಿ. ಹಾ ಮಾವ. ಅಚ್ಚು, ಮೀನನ್ಗೆ ಜ್ವರ, ಸ್ಕೂಲಿಗೆ ಹೋಗಿಲ್ಲ. ಸರಿ, ನೀವೆಲ್ಲ ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಬೆಳಗ್ಗೆ ಎಲ್ರು ಎದ್ದೊಳಕ್ಕೆ ಲೇಟ್ ಮಾಡ್ಬಿಟ್ರು ಮಾವ, ಅದಕ್ಕೆ ಇವತ್ತು ಸ್ಕೂಲಿಗೆ ಹೋಗಕ್ ಆಗ್ಲಿಲ್ಲ. ಅಚ್ಚು, ಈ ತರ ಸ್ಕೂಲಿಗೆ ಹೋಗ್ಲಿಲ್ಲ ಅಂತ ಹೇಳೋದು ಈಸಿನೇ, ಆದ್ರೆ ನಾಳೆ ಸ್ಕೂಲಿಗೆ ಹೋಗುವಾಗ ಇವತ್ತೇನ್ ಕೊಟ್ಟಿರ್ತಾರೆ ಅದನ್ನು ಬರಿಬೇಕು, ನಾಳೆ ಏನ್ ಕೊಡ್ತಾರೆ ಅದನ್ನು ಬರಿಬೇಕು. ನಿಮ್ಗೆ ಕಷ್ಟ ಆಗೋದು. ರಜೆ ಹಾಕೋದು ಈಸಿನೇ. ಬೆಳಿಗ್ಗೆ ಹೇಳಿದ್ರೆ ನಾನೇ ಹೇಳಿ ಮ್ಯಾಮ್ ಹತ್ರ ಕರ್ಕೊಂಡೋಗಿ ಬಿಡ್ತಾ ಇದ್ನಲ್ಲ. ಯಾಕೆ ಸುಮ್ನೆ ರಜೆ ಹಾಕಿದ್ರಿ ಇವತ್ತು? ಒಬ್ರು ಯಾರಾದ್ರೂ ರಜೆ ಹಾಕಿದ್ರಿ ಅಂತ ಹೇಳಿದ್ರೆ ಒಂದ್ ಅರ್ಥ ಇದೆ. ಆ ಮೀನನ್ಗೆ ಜ್ವರ, ಸರಿ, 4 ಜನ ರಜೆ ಹಾಕಿದಿರಲ್ಲ. ನನ್ಗೇನೋ ಗೊತ್ತಿಲ್ಲ. ಅಮ್ಮ ಬರ್ತಾ ಇದಾರೆ, ಇನ್ನೊಂದು 1 ತಾಸಲ್ಲಿ 2 ತಾಸಲ್ಲಿ ಬಂದ್ಬಿಡ್ತಾರೆ. ಏನ್ ಹೇಳ್ತಿರೋ ಏನೋ ಗೊತ್ತಿಲ್ಲ. ಅಮ್ಮ ಬಂದ್ರೆ ನಿಮ್ಮನ್ನ ಬೈತಾರ ನೋಡು. ಹೌದು, ಅಮ್ಮ ಬೆಳಗ್ಗೆನೆ 4 ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದಾರೆ. ಇನ್ನೇನು 1-2 ತಾಸಲ್ಲಿ ಬಂದ್ಬಿಡ್ಬೋದೇನೋ ಅಮ್ಮ. ಅಯ್ಯಯ್ಯೋ, ಅಮ್ಮ ಬಂದ್ರೆ ಬೈತಾರೆ ಮಾವ. ನಾವು ರಜೆ ಹಾಕಿದ್ರೆ ಅಮ್ಮಂಗೆ ಇಷ್ಟನೇ ಆಗಲ್ಲ. ಸರಿ ಬಿಡು, ಬೆಳಗ್ಗೆ ಎದ್ದೊಳುವಾಗ ಲೇಟ್ ಆಯ್ತಂತ ಏನಾದ್ರೂ ಹೇಳಿ ಸಮಾಧಾನ ಮಾಡಿ. ಏನ್ ಮಾಡದ್ ಮತ್ತೆ? ಮೀನಾ, ಯಾಕೆ ಅಳ್ತಾ ಇದ್ಯಾ? ಬಾ, ಹಾಸ್ಪಿಟಲ್ ಹೋಗ್ಬಿಟ್ಟು ಬರೋಣ. ಆಯ್ತಪ್ಪ. ಅಚ್ಚೋ, ಹೋಗ್ಬಿಟ್ಟು ಬರ್ತೀವಿ. ಆಯ್ತು ಮಾವ. ಅಕ್ಕ, ಅಚ್ಚು ಬಾಯ್. ಬಾಯ್ ಮೀನಾ. ಅಕ್ಕ, ಮೀನನ್ಗೆ ಬಾಯ್ ಹೇಳದ್ ಬಿಡಿ. ಅಮ್ಮ ಅಪ್ಪ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ ಕಣೆ. ಏನು, ಅಮ್ಮ ಅಪ್ಪ ಬರ್ತಾ ಇದಾರಾ? ಅಯ್ಯಯ್ಯೋ, ಇವತ್ ರಜೆ ಹಾಕಿದೀವಿ ಅಂತ ಗೊತ್ತಾಯ್ತು ಅಂದ್ರೆ ಅಷ್ಟೇ. ಅಯ್ಯೋ ಹೌದು ಕಣೆ ಅಕ್ಕ, ಮಾವ ಹೇಳಿದ್ರು ಈಗಷ್ಟೇ. ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿಂದ ಬಿಟ್ಟಿದಾರಂತೆ ಗಾಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಅಕ್ಕ. ನನಗೆ ಹೆದರಿಕೆ ಆಗ್ತಿದೆ ಕಣೆ. ಅಯ್ಯೋ, ಬಂದೇ ಬಿಟ್ರು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್